ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಗುರುವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಯಾವುದೇ ಥರ ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಾ ಇಲ್ಲ. ಪ್ರತಿದಿನ ಅದೇ ಶೇರ್ ಮಾಡಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಮಾರ್ನಿಂಗ್ ಕುಕ್ಕಿಂಗ್ ರೊಟೀನ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಕೂಡ. ಆಲ್ಮೋಸ್ಟ್ ಬೆಳಗಿನ ಪೂಜೆ, ಕ್ಲೀನಿಂಗ್ ಕೆಲಸ ಅದೆಲ್ಲ ಒಂದು 7 ಗಂಟೆ 7:15 7:30 ಅಷ್ಟರಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ. ನಾನು ಬೇಗ ಅಡುಗೆ ಮಾಡ್ಕೊಳ್ಳೋದ್ರಿಂದ 1 ಗಂಟೆ ಟೈಮ್ ಇದ್ದರೆ ಸಾಕು ನನಗೆ. ಒಂದು 8:30 ಅಷ್ಟರಲ್ಲೆಲ್ಲ ಅಡುಗೆ ಆಗಿಬಿಡಬೇಕು. ಬೆಳಗಿನ ತಿಂಡಿ ಅಷ್ಟು ಟೈಮ್ ಸಾಕಾಗುತ್ತೆ ನನಗೆ. ಎಷ್ಟೇ ನಿಧಾನವಾಗಿ ಮಾಡಿ, ಎಷ್ಟೇ ಫಾಸ್ಟಾಗಿ ಮಾಡಿ, ಯಾವುದೇ ಥರ ರೆಸಿಪಿ ಮಾಡಿದ್ರೂ 1 ಅವರ್ ಸಾಕು ನನಗೆ ಮಾಡೋದಕ್ಕೆ. ಹಾಗಾಗಿ ಲೇಟಾಗೇ ದಿನ ಸ್ಟಾರ್ಟ್ ಆಗುತ್ತೆ. ಮತ್ತು ತುಂಬ ಜನ ಕೇಳ್ತಿರ್ತೀರಾ, ಎಷ್ಟು ಗಂಟೆಗೆ ಪೂಜೆ ಮಾಡ್ತೀರಾ, ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಅಂತ. ಪ್ರತಿದಿನ ಇದೇ ಟೈಮ್ಗೆ ಎದ್ದೇಳ್ತೀನಿ, ಇದೇ ಟೈಮ್ಗೆ ಪೂಜೆ ಮಾಡ್ತೀನಿ ಅಂತ ಇರೋದಿಲ್ಲ. ಕೆಲವೊಂದು ಸಾರಿ 5:30ಗೆ ಎದ್ದೇಳಿರ್ತೀನಿ, ಕೆಲವೊಂದು ಸಾರಿ 6 ಗಂಟೆ 6:30, ಇನ್ನೂ ಕೆಲವೊಂದು ಸಾರಿ ಅಂತೂ 7 ಗಂಟೆಗೆ ಎದ್ದೇಳಿರ್ತೀನಿ. ಈ ಥರ ಆಗ್ತಾ ಇರುತ್ತೆ. ಪ್ರತಿದಿನ ಒಂದೇ ಟೈಮ್ ಅಂತ ಇರೋದೇ ಇಲ್ಲ. ಕೆಲವು ದಿನ ಚಳಿ ಜಾಸ್ತಿ ಇರುತ್ತೆ, ನಿದ್ದೆ ಕರೆಕ್ಟಾಗಿ ಆಗಿರೋದಿಲ್ಲ, ಈ ಥರ ಆಗ್ತಾ ಇರುತ್ತೆ. ಆದರೆ ಆದಷ್ಟು ಬೇಗ ಎದ್ದೇಳೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಕೆಲವರು ತುಂಬ ಏನು ಅಂದ್ಕೊಂಡಿರೋದು ಅಂತಂದರೆ, ನಾನು ಆಷಾಢ ಪೂಜೆ ಶೇರ್ ಮಾಡ್ತಿದ್ದೆ 3:30ಗೆ ದಿನ ಸ್ಟಾರ್ಟ್ ಆಗುತ್ತೆ ಅಂತ. ಅದು ಆಷಾಢಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಮತ್ತು ನವರಾತ್ರಿ ಪೂಜೆ ಅಂತ ಬಂದಾಗ ಅದು ನವರಾತ್ರಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಪ್ರತಿದಿನ 3:30ಗೆ ಎದ್ದೇಳಲ್ಲ ನಾನು. ಆಷಾಢ ಶುಕ್ರವಾರ 4 ವಾರ 3:30ಗೆ ಎದ್ದೇಳೋದ್ರಲ್ಲಿ ಏನು ಕಷ್ಟ ಆಗೋದಿಲ್ಲ ಪೂಜೆ ಮಾಡೋದಕ್ಕೆ ಅಂತ. ಹಾಗಾಗಿ ಅದನ್ನು ಮಾತ್ರ ಶೇರ್ ಮಾಡ್ತಿದ್ದೆ. ನೀವೆಲ್ಲ ಅಂದ್ಕೊಳ್ಳೋದು ನಾನು ಡೈಲಿ 3:30ಗೆ ಎದ್ದೇಳ್ತೀನಿ ಅಂತ. ಡೈಲಿ 3:30ಗೆ ಏನು ಎದ್ದೇಳಲ್ಲ ನಾನು. ಅಂದಾಜು ತೊಗೊಂಡ್ರೆ, ಒಂದು ಆ್ಯಾವ್ರೇಜ್ ತೊಗೊಂಡ್ರೂ ಒಂದು 6 ಗಂಟೆ ಹಂಗೆ ಎದ್ದೇಳ್ತೀನಿ ಅಂತ ಅನ್ಕೋಬೋದು. ಪೂಜೆನೂ ಅಷ್ಟೇ, ಏನಾದ್ರೂ ನಾನು ಬೇಗ ಎದ್ದಿದ್ರೆ ನಾನೇ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಿ ಪೂಜೆನೆಲ್ಲ ಮುಗಿಸ್ಕೊಂಡಿರ್ತೀನಿ. ಕೆಲವೊಂದು ಸಾರಿ ನಾನು ಮಲ್ಕೊಂಡಿರ್ತೀನಲ್ವ, ಒಂದು 7 ಗಂಟೆಗೆ ಎದ್ದೇಳಿರ್ತೀನಲ್ವ, ಆ ಟೈಮ್ನಲ್ಲಿ ನಮ್ಮ ಅತ್ತೆ ಮನೆ ಎಲ್ಲ ಕ್ಲೀನ್ ಮಾಡಿರ್ತಾರೆ, ಬಾಗಿಲೆಲ್ಲ ತೊಳೆದಿರ್ತಾರೆ, ಪೂಜೆಗೂ ಕೂಡ ರೆಡಿ ಮಾಡಿರ್ತಾರೆ. ಸಮ್ಟೈಮ್ ಪೂಜೆನೂ ಕೂಡ ಮಾಡಿಬಿಟ್ಟಿರ್ತಾರೆ. ಪ್ರತಿದಿನ ನಾನೇ ಪೂಜೆ ಮಾಡ್ತೀನಿ ಅಂತ ಕೂಡ ಇಲ್ಲ ನಮ್ಮ ಅತ್ತೆ ಮಾಡ್ತಾರೆ ಅಂತ ಇಲ್ಲ. ನಾನೇನಾದರೂ ಲೇಟಾಗಿ ಎದ್ದಾಗ ಅವ್ರು ಮಾಡ್ತಾರೆ, ನಾನು ಬೇಗ ಇದ್ದಾಗ ನಾನು ಮಾಡಿರ್ತೀನಿ. ಪೂಜೆನೂ ಅಷ್ಟೇ, ಕೆಲವೊಂದು ಸರಿ ಬೇಗ ಎದ್ದಿದ್ದ ದಿನ ಬೇಗ ಆಗಿರುತ್ತೆ, ಲೇಟಾಗಿ ಎದ್ದಿದ್ದ ದಿನ ತಿಂಡಿ ಎಲ್ಲ ಮಾಡಿ ಒಂದೊಂದು ಸಾರಿ 9 ಗಂಟೆ 9:30ಗೂ ಕೂಡ ಪೂಜೆ ಮಾಡಿರೋದಿದೆ. ಅಂದರೆ ಅದೆಲ್ಲ ಅಪರೂಪ. ಬೆಳಿಗ್ಗೆನೇ ಪೂಜೆ ಆಗಿಬಿಡುತ್ತೆ. ಕೆಲವೊಂದು ಸಾರಿ ಪ್ರತಿದಿನ ಒಂದೇ ಥರ ಇರೋದಿಲ್ಲ ಅಲ್ವಾ, ಹಾಗಾಗಿ ಕೆಲವೊಂದು ಸಾರಿ ಆ ಥರ ಕೂಡ ಆಗ್ತಾ ಇರುತ್ತೆ. ಇದನ್ನು ಯಾಕೆ ಶೇರ್ ಮಾಡ್ತಿದ್ದೀರಾ ಅಂತಂದರೆ, ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದರು, ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಹೇಳಿ, ಎಷ್ಟು ಗಂಟೆಗೆ ಪೂಜೆ ಮಾಡ್ತೀರಾ ಹೇಳಿ ಅಂತ. ಎಲ್ಲ ಇದೇ ಥರನೇ ಇರುತ್ತೆ, ನೀವುಗಳು ಹೆಂಗೆ ಮಾಡ್ತೀರೋ ಅದೇ ಥರನೇ. ಆದರೆ ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಪ್ರತಿದಿನ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಈ ಟೈಮ್ಗೆ ಎದ್ದೇಳಬೇಕು, ಈ ಟೈಮ್ಗೆ ಎಲ್ಲ ಮುಗಿಸ್ಕೋಬೇಕು ಅಂತ ಒಂದು ಸ್ವಲ್ಪ ದಿನ ಫಾಲೋ ಮಾಡ್ತೀನಿ. ಹಾಗೆ ಏನಾದ್ರೂ ಡಿಸ್ಟರ್ಬೆನ್ಸ್ ಆದಾಗ ಮತ್ತೆ ಅದು ಹಂಗೆ ಸ್ಟಾಪ್ ಆಗಿಬಿಡುತ್ತೆ. ಈ ಥರ ಆಗ್ತಾಯಿದೆ. ನೋಡೋಣ ಇನ್ನು ಮುಂದೇನಾದ್ರೂ ಕರೆಕ್ಟಾಗಿ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ನೀವುಗಳೆಲ್ಲ ಕರೆಕ್ಟಾಗಿ ಆನ್ ಟೈಮ್ಗೆ ಎದ್ದೇಳ್ತೀರಾ? ಅಂದರೆ 5 ಗಂಟೆಗೆ ಎದ್ದೇಳಬೇಕು ಅಂದರೆ ಕರೆಕ್ಟಾಗಿ 5 ಗಂಟೆಗೇ ಎದ್ದೇಳ್ತೀರಾ? ಪ್ರತಿದಿನ ಅದೇ ಥರ ಫಾಲೋ ಆಗುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಏನಕ್ಕಾಗುತ್ತೆ ಅಂತಂದರೆ, ನಾವೇನೋ ಹೊರಗಡೆ ಹೋಗಿ ದುಡಿಯೋದೇನೂ ಇರೋದಿಲ್ಲ, ಆನ್ ಟೈಮ್ಗೆ ಆಫೀಸ್ಗೆ ಹೋಗಬೇಕು ಆ ಥರ ಏನೂ ಇರೋದಿಲ್ಲ ಅಲ್ವಾ. ಅದೊಂದು ಧೈರ್ಯ ಇರುತ್ತೆ ನಮಗೆ, ಏನಂದರೆ ಲೇಟಾಗಿದ್ದರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ. ಇನ್ನು ಕೆಲ್ಸಕ್ಕೆ ಹೋಗೋ ಮಹಿಳೆಯರಿದ್ದರೆ ಅವರಂತೂ ಆನ್ ಟೈಮ್ಗೆ ಆಫೀಸ್ಗೆ ಹೋಗಬೇಕಾಗಿರುತ್ತಲ್ವ. ಎಷ್ಟೇ ಕಷ್ಟ ಆದ್ರೂ ಬೆಳಿಗ್ಗೆ ಬೇಗ ಇದ್ದು ಎಲ್ಲ ಕೆಲಸ ಮುಗಿಸಿ ಹೋಗಬೇಕು. ಅವರಿಗೆ ಆ್ಯಕ್ಚುಲಿ ಡಿಸಿಪ್ಲಿನ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಕರೆಕ್ಟಾಗಿ ಆನ್ ಟೈಮ್ಗೆ ಊಟ ತಿಂಡಿ ಪ್ರತಿಯೊಂದು ಆಗ್ತಾ ಇರುತ್ತೆ. ಆದರೆ ನಾವುಗಳು ಹೇಗೆ ಅಂತಂದರೆ, ಈ ಹೌಸ್ ವೈಫ್ಸ್ಗಳು ಹೇಗೆ ಅಂತ ಅಂದರೆ, ನಿಧಾನಕ್ಕೆ ಒಂದಿನ ಬೇಗ ಊಟ ಮಾಡಿಬಿಡೋದು. ಅಂದರೆ ತಿಂಡಿನ ಒಂದಿನ ಒಂದು 11 ಗಂಟೆ 12 ಗಂಟೆಗೆ ತಿನ್ನೋದು. ಲಂಚ್ ಕೂಡ ಅಷ್ಟೇ 3 ಗಂಟೆ 4 ಗಂಟೆಗೆ ತಿನ್ನೋದು. ಈ ಥರ ಎಲ್ಲ ಮಾಡ್ತಿರ್ತೀವಿ. ಆದರೆ ಕೆಲ್ಸಕ್ಕೆ ಹೋಗೋ ಮಹಿಳೆಯರಿಗೆ ಕರೆಕ್ಟಾಗಿ ಆನ್ ಟೈಮ್ಗೆ ಊಟ ಆಗ್ತಿರುತ್ತೆ. ಅದು ಯಾರೇ ಆದ್ರೂ ಸರಿಯೇ, ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು, ಅವ್ರಿಗೆ ಆನ್ ಟೈಮ್ ಕರೆಕ್ಟಾಗಿ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ನಮಗೇ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಮನೇಲಿದ್ದಾಗ ನಿಧಾನಕ್ಕೆ ಮಾಡ್ಕೊಳ್ಳೋಣ, ಅಯ್ಯೋ ನಿಧಾನಕ್ಕೆ ತಿನ್ನೋಣ, ಇವಾಗೇನು ಅವಸರ ಅನ್ನೋ ಥರ ಅನಿಸ್ತಿರುತ್ತೆ. ಇದೇ ಥರ ಆಗಿತ್ತು ನನಗೆ. ಇವಾಗ ಸ್ವಲ್ಪ ಕಂಟ್ರೋಲಿಗೆ ಬಂದಿದ್ದೀನಿ. ಆನ್ ಟೈಮ್ಗೆ ಊಟ ಎಲ್ಲ ಮಾಡಬೇಕು, ಆನ್ ಟೈಮ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕು ಅಂತ. ಆನ್ ಟೈಮ್ಗೆ ಊಟ ತಿನ್ನಿ ಮನೇಲಿದ್ರೂ ಪರವಾಗಿಲ್ಲ. ಇವಾಗ ಏನೂ ಅನ್ಸೋದಿಲ್ಲ, ಫ್ಯೂಚರ್ ಪ್ರಾಬ್ಲಮ್ ಆಗೇ ಆಗುತ್ತೆ. ನಾನು ಕಾಲೇಜ್ ಟೈಮಲ್ಲಿ ಹೆಂಗೆ ಮಾಡ್ತಾಯಿದ್ದೆ ಅಂದರೆ, ಲಂಚ್ ಬಾಕ್ಸ್ನೇ ತೊಗೊಂಡು ಹೋಗ್ತಾ ಇರಲಿಲ್ಲ. ಯಾರು ಲಂಚ್ ಬಾಕ್ಸ್ ಎಲ್ಲ ತೊಗೊಂಡು ಹೋಗ್ತಾರೆ ಅಂತ ಅವಾಗ ಏನೂ ಅನ್ಸೋದಿಲ್ಲ. ಎಲ್ಲ ಕೆಪಾಸಿಟಿ ಇರುತ್ತೆ, ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಬಟ್ ಅವಾಗಿಂದೆಲ್ಲ ಇವಾಗ ಹೊಡೆಯುತ್ತೆ ನಮಗೆ.
ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ಎದೆ ಹುರಿಯೋದಾಗಿರ್ಬೋದು, ಈ ಥರ. ಅದಕ್ಕೋಸ್ಕರನೇ ಆನ್ ಟೈಮ್ಗೆ ಮನೇಲಿದ್ರೂ ಕೂಡ ತಿನ್ನಬೇಕಾಗತ್ತೆ. ಇವಾಗ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ ನಾನು. ಆನ್ ಟೈಮಿಗೆ ತಿನ್ನೋ ಥರ ಸ್ಟಾರ್ಟಿಂಗ್ ಆ ಥರ ಇರಲೇ ಇಲ್ಲ. ಏನಾದ್ರೂ ಸಣ್ಣ ಪುಟ್ಟದ್ದು ಹೆಚ್ಚು ಕಮ್ಮಿ ಆದಾಗ್ಲೇ ನಮಗೆ ಗೊತ್ತಾಗೋದು ನಾವು ಕರೆಕ್ಟಾಗಿ ಊಟ ಮಾಡ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಆದರೆ ನಮಗೆ ಅದು ತಕ್ಷಣ ಗೊತ್ತಾಗೋದಿಲ್ಲ, ಫ್ಯೂಚರ್ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇವಾಗಲೇ ಎಲ್ಲ ಕಂಟ್ರೋಲ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಹಾಗೆ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದ ನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಧಾನಕ್ಕೆ ನೀರು ಕುಡಿತೀನಿ. ಏಕೆ ಅಂತಂದರೆ ನಾನು ಮೊದಲು ನೀರು ಕುಡಿತಾನೇ ಇರಲಿಲ್ಲ. ಊಟ ಆದಮೇಲೂ ಕೂಡ ಕುಡಿತಾ ಇರಲಿಲ್ಲ, ಯಾವಾಗಲೂ ಕುಡಿತಾ ಇರಲಿಲ್ಲ. ಒಂದು ದಿನಕ್ಕೆ 1-2 ಗ್ಲಾಸ್ ನೀರು ಕುಡಿಯೋದೇ ಹೆಚ್ಚಾಗ್ಬಿಟ್ಟಿತ್ತು. ಬಟ್ ಇವಾಗ ಪ್ರತಿದಿನ ಲೆಕ್ಕ ಮಾಡಿಕೊಂಡೇ ನೀರು ಕುಡಿತಾ ಇದ್ದೀನಿ. ನೀರು ಕುಡಿಯೋದ್ರಲ್ಲಿ ಏನು ಲೆಕ್ಕ ಅಂತ ಅನ್ಕೋಬೋದು ನೀವು. ಏಕೆಂದರೆ ನೀರೇ ಕುಡಿತಾ ಇರಲಿಲ್ಲ, ಪ್ರಾಬ್ಲಮ್ ಆದಾಗಲೇ ಗೊತ್ತಾಗೋದು. ಹಾಗಾಗಿ ಲೆಕ್ಕ ಇಟ್ಕೊಂಡು ಕರೆಕ್ಟಾಗಿ ನೀರು ಕುಡಿತಾ ಇದ್ದೀನಿ ನಾನು. ಈ ಟೈಮ್ಗೆ ಇಷ್ಟು ನೀರು ಕುಡಿಬೇಕು. ಅಲಾರ್ಮ್ ಕೂಡ ಸೆಟ್ ಮಾಡ್ಕೋತೀನಿ ನೀರು ಕುಡಿಯೋದಕ್ಕೆ. ಏಕೆ ಮರ್ತೇ ಹೋಗ್ಬಿಡುತ್ತೆ ನನಗೆ. ಊಟ ಆದಮೇಲೂ ಕೂಡ ಕುಡಿಯೋದಿಲ್ಲ, ಊಟ ಆಗಿ ಎಷ್ಟೊತ್ತಾದಮೇಲೂ ಕೂಡ ನಾನು ನೀರೇ ಕುಡಿದಿರೋದಿಲ್ಲ. ಆ ಥರ ಆಗ್ತಾಯಿತ್ತು. ಅದಕ್ಕೆ ಇವಾಗ ಒಂದು ಟೈಮ್ ಸೆಟ್ ಮಾಡಿಕೊಂಡು ಕರೆಕ್ಟ್ ಟೈಮ್ಗೆ ನೀರು ಕೂಡ ಕುಡಿತಾ ಇದ್ದೀನಿ. ಕರೆಕ್ಟ್ ಟೈಮ್ ಅಂತ ಅಲ್ಲ, ಒಂದು ಟೈಮ್ ಸೆಟ್ ಮಾಡಿಕೊಂಡು ಆ ಟೈಮ್ಗೆ ನೀರು ಕುಡಿಬೇಕು ಅಂತ ಫಿಕ್ಸ್ ಮಾಡಿಕೊಂಡು ನೀರು ಕುಡಿತಾ ಇದ್ದೀನಿ. ನೀರು ಕುಡಿಯೋದು ತುಂಬ ಅಂದರೆ ತುಂಬಾ ಮುಖ್ಯ. ಡೈಜೆಷನ್ಗೆ ಮತ್ತು ಸ್ಕಿನ್ಗೆ ಎಲ್ಲದಕ್ಕೂ ನೀರು ಬೇಕೇ ಬೇಕು. ನೀರು ಕುಡೀರಿ ಚೆನ್ನಾಗಿ ಅಂತ ಹೇಳ್ತೀನಿ ಅಷ್ಟೇ. ಇನ್ನು ಬೆಳಗಿನ ತಿಂಡಿಗೋಸ್ಕರ ಅಂತ ಪೊಂಗಲ್ನ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೊಳ್ಳುವಂಥ ಪೊಂಗಲ್. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ, ನೋಡಿರ್ತೀರ. ಒಂದು ಕುಕ್ಕರ್ಗೆ 1 ಗ್ಲಾಸ್ನಷ್ಟು ಹೆಸರುಬೇಳೆನ ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಂಡಿದ್ದೀನಿ. ನಂತರ ಅದನ್ನು ತೊಳೆದು 1.5 ಗ್ಲಾಸ್ನಷ್ಟು ನೀರನ್ನು ಹಾಕಿ ಅದಕ್ಕೇ ನಾರ್ಮಲಾಗಿ ಅನ್ನ ಮಾಡ್ಕೋತೀವಲ್ವ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕಿ ಅದಕ್ಕೇ ಸ್ವಲ್ಪ ಕಾಳುಮೆಣಸು, ಜೀರಿಗೆ ಮತ್ತು ಉಪ್ಪು, ಅರಿಶಿನ ಪುಡಿನೆಲ್ಲ ಹಾಕಿ ಕೂಗಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಇಲ್ಲಿ ಒಗ್ಗರಣೆಗೆ ಬೇಕಾಗಿರುವಂಥದ್ದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಶುಂಠಿನ ತುರಿದಿಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಹಾಗೆಯೇ ತೆಂಗಿನಕಾಯಿನ ಸ್ಲೈಸಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಅವಾಗಲೇ ಕೆಲವೊಂದಷ್ಟು ಕೆಲಸಗಳನ್ನೂ ಕೂಡ ಮುಗಿಸ್ಕೊಂಡ್ಬಿಡ್ತೀನಿ ನಾನು ಬೆಳಗಿನ ಟೈಮ್ನಲ್ಲಿ. ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಲ್ಮೋಸ್ಟ್ ನನಗೆ 1 hour ಬೇಕಾಗುತ್ತೆ. ಅಂದರೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇರ್ಬೋದು, ಈ ಥರ ರೆಡಿ ಮಾಡ್ಕೊಳ್ಳೋದಿರ್ಬೋದು, ಈ ಥರದ್ದೆಲ್ಲ. ಆ ಥರ ಎಲ್ಲ 1 ಗಂಟೆಲೆಲ್ಲ ಮುಗಿಸ್ಕೊತೀನಿ ನಾನು. ಏಕೆಂದರೆ ಕೆಲವೊಂದು ಸಾರಿ ಶೂಟ್ ಮಾಡಿಕೊಂಡು, ಅಂದರೆ ಇವತ್ತು ಸ್ವಲ್ಪ ಶೂಟ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಲ್ವ, ಹಾಗಾಗಿ ಒಂದು ಅರ್ಧ ಗಂಟೆ ಜಾಸ್ತಿ ಆಗುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಇವತ್ತು ಪಾತ್ರೆನ ಮೊದಲೇ ಎತ್ತಿಟ್ಕೊಂಡಿರಲಿಲ್ಲ, ಲೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಯಾಕೆಂದರೆ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ ಅಲ್ಲೇ ಇತ್ತಲ್ವ, ಅದೊಂದು ಪಾತ್ರೆ ಸಾಕಾಗುತ್ತೆ. ಇನ್ನು ಎಕ್ಸ್ಟ್ರಾ ಇನ್ನೊಂದು ಪಾತ್ರೆ ಬೇಕಾಗುತ್ತೆ ಅಷ್ಟೇ. ಇನ್ನು ಯಾವುದೇ ಪಾತ್ರೆ ತೊಗೊಳ್ಳೋ ಅಗತ್ಯ ಇರೋದಿಲ್ಲ. ಅದಕ್ಕೋಸ್ಕರ ಮೊದಲು ಮಾಡೋದಕ್ಕೆ ಇಟ್ಕೊಂಡು ಅದಾದ ನಂತರ ಇಲ್ಲಿ ಪಾತ್ರೆನೆಲ್ಲ ಎತ್ತಿಟ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಸರಿ ಹೆಂಗಾಗ್ಬಿಡುತ್ತೆ ಅಂತಂದರೆ ತೊಳೆದಿರುವಂಥ ಪಾತ್ರೆನೆಲ್ಲ ಟಬ್ಬಲ್ಲಿ ಇಟ್ಕೊಂಡಿರ್ತೀವಿ, ಇನ್ನೇನೋ ಅಡುಗೆ ಮಾಡ್ತಾ ಇರ್ತೀವಿ, ಇನ್ಯಾವುದೋ ಪಾತ್ರೆ ಬೇಕಾಗುತ್ತೆ, ಇನ್ಯಾವುದೋ ಸೌಟ್ ಬೇಕಾಗುತ್ತೆ, ಅದನ್ನು ತೊಳೆದಿಟ್ಟಿರ್ತೀವಿ, ತಳಭಾಗದಲ್ಲಿರುತ್ತೆ. ಅದನ್ನೆಲ್ಲ ಎತ್ಕೊಂಡು ಮಾಡೋ ಅಷ್ಟರಲ್ಲಿ ಸೌಂಡ್ ಜಾಸ್ತಿ ಆಗುತ್ತೆ, ಹುಡುಕ್ತಾ ಇರ್ತೀವಿ, ಮತ್ತು ಅದು ಸಿಗೋದೇ ಇಲ್ಲ. ಅವಾಗ ಎಷ್ಟು ಕೋಪ ಬರುತ್ತೆ ಅಂತ ಅಂದರೆ, ಇವಾಗ ಏನೋ ಒಂದು ಅಡುಗೆ ಮಾಡೋದಕ್ಕೆ ಇಟ್ಟಿರ್ತೀವಿ, ಅದು ಸೀದೋಗ್ತಾ ಇರುತ್ತೆ, ಬಟ್ ಅದನ್ನು ಕೈ ಆಡೋದಕ್ಕೆ ಸೌಟ್ ಬೇಕಾಗಿರುತ್ತೆ. ಅದು ಹುಡುಕ್ತಾ ಇದ್ದಾಗ ಸಿಗದೆ ಇದ್ದಾಗ ಎಷ್ಟು ಕೋಪ ಬರುತ್ತೆ ಅಲ್ವಾ. ಅದಕ್ಕೋಸ್ಕರ ಮೊದಲೇ ಎಲ್ಲ ನೀಟಾಗಿ ಸೆಟ್ ಮಾಡ್ಕೊಂಡ್ಬಿಟ್ರೆ ಅಡುಗೆ ಮನೆನ ಬೇಕೋ ಅಂದಿದ್ದ ವಸ್ತುಗಳು ಬೇಕಾದ ಕಡೆ ಕರೆಕ್ಟಾಗಿ ಸಿಕ್ಬಿಡುತ್ತೆ ಅಂತ. ಹಾಗಾಗಿ ಇವಾಗ ಎಲ್ಲನೂ ಕೂಡ ನೀಟಾಗಿ ಎತ್ತಿಟ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿತ್ತು. ಇನ್ನೊಂದು ಸೈಡಲ್ಲಿ ಕಾಫಿಗೆ ಡಿಕಾಕ್ಷನ್ ಕೂಡ ರೆಡಿ ಮಾಡ್ಕೊಳ್ಳೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ನನಗಂತೂ ನಮ್ಮ ಅತ್ತೆಗಂತೂ ಕಾಫಿ ಇರಲೇಬೇಕು. ನನ್ನ ಹಸ್ಬೆಂಡ್ ಕಾಫಿ ಟೀ ಅಷ್ಟೊಂದು ಕುಡಿಯೋದಿಲ್ಲ, ಅಪರೂಪಕ್ಕೆ ಕುಡಿತಾರೆ. ಈವ್ನಿಂಗ್ ಟೈಮ್ನಲ್ಲಿ ಏನಾದ್ರೂ ತಲೆನೋವಿತ್ತು, ಈ ಟ್ರೇಡಿಂಗ್ ಕೆಲಸದಲ್ಲಿ ಅದು ಇದು ಅಂತ ಸ್ವಲ್ಪ ಇದ್ದೇ ಇರುತ್ತಲ್ವ ತಲೆ ಬಿಸಿ, ಆ ಥರ ಏನಾದರೂ ಆದಾಗ ಮಾತ್ರ ಕುಡಿತಾರಷ್ಟೇ. ಇನ್ನು ಬೆಳಗಿನ ಟೈಮ್ನಲ್ಲಿ ನನಗೆ ನಮ್ಮ ಅತ್ತೆಗಷ್ಟೇ ಕಾಫಿ. ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಹಾಲನ್ನು ಕೂಡ ಕಾಯ್ಲಿಕ್ಕೆ ಇಟ್ಕೊಳ್ಳೋದು. ಅಷ್ಟರಲ್ಲಿ ಅಂದರೆ ಈ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ ಕೂಗಿರುತ್ತಲ್ವ, ಅದೆಲ್ಲ ಕೂಲಾಗಿರುತ್ತೆ. ಕೆಲವೊಂದು ಸಾರಿ ಕುಕ್ಕರ್ ಕೂಲಾಗೋ ತನಕ ವೆಯ್ಟ್ ಮಾಡೋದಿದೆಯಲ್ಲ, ಸ್ವಲ್ಪ ದೊಡ್ಡ ತಲೆನೋವು ಅಂತ ಅನಿಸುತ್ತೆ ಸಮ್ಟೈಮ್ಸ್. ಯಾಕೆ ಅಂತಂದರೆ ನಮಗೆ ಬೇಗ ಆಗಬೇಕಾಗಿರುತ್ತೆ, ಆ ಕುಕ್ಕರ್ದು ಪ್ರೆಷರ್ ಎಲ್ಲ ಇಳಿಬೇಕು, ಅಲ್ಲಿ ತನಕ ಎಷ್ಟು ವೆಯ್ಟ್ ಮಾಡ್ತಾ ಇರ್ತೀವಿ. ಆ ಕುಕ್ಕರ್ ಕೂಲ್ ಆಗೋ ಟೈಮ್ನಲ್ಲಿ ಟೈಮ್ ನಿಧಾನಕ್ಕೆ ಹೋಗ್ತಾ ಇದೆ, ಇದ್ಯಾಕೆ ಇದು ಬೇಗನೆ ಆಗ್ತಾ ಇಲ್ಲ ಅಂತೆಲ್ಲ ಅನಿಸ್ತಾ ಇರುತ್ತೆ. ಅದ್ರ ಬದಲು ಏನಾದ್ರೂ ಬೇರೆ ಕೆಲಸಗಳು ಮಾಡ್ಕೋತಾ ಇದ್ರೆ, ಅಂದರೆ ಅಡುಗೆ ಮನೆ ಕೆಲಸ ಬೇಜಾನಿರುತ್ತೆ ಬೆಳಗಿನ ಟೈಮ್ನಲ್ಲಿ. ಸಣ್ಣ ಪುಟ್ಟ ಪಾತ್ರೆಗಳನ್ನ ತೊಳೆಯೋದಿರುತ್ತೆ, ಇಲ್ಲಾಂದರೆ ಪಾತ್ರೆಗಳನ್ನ ನೀಟಾಗಿ ಜೋಡಿಸ್ಕೊಳ್ಳೋದಿರುತ್ತೆ, ಈ ಥರ ಎಲ್ಲ ಇರುತ್ತಲ್ವ.
ಅದನ್ನೆಲ್ಲ ಮಾಡ್ಕೋತಾ ಇದ್ದರೆ ಆರಾಮಾಗಿ ಕೆಲಸ ಕೂಡ ಮುಗಿಯುತ್ತೆ, ಹಾಗೆ ಅಡುಗೆ ಕೂಡ ಬೇಗ ಆಗುತ್ತೆ ಅಂತ ಅನಿಸುತ್ತೆ ಆ ಟೈಮ್ನಲ್ಲಿ. ಏಕೆಂದರೆ ಕೆಲಸಗಳು ಮಾಡ್ಕೋತಾ ಇರ್ತೀವಲ್ವ, ಆ ಕಡೆ ಗಮನನೇ ಹೋಗಿಬಿಡುತ್ತೆ. ಏನಾದ್ರೂ ಈ ಥರ ಕುಕ್ಕರ್ನಲ್ಲಿ ಹಾಕಿ ಕೂಗ್ಸೋದಿತ್ತು, ಅದನ್ನು ಕೂಲ್ ಮಾಡ್ಕೊಳ್ಳೋದಿತ್ತು ಅಂದರೆ ಸ್ವಲ್ಪ ಬೇಗ ಎದ್ದೇ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಪಾತ್ರೆನಲ್ಲಿ ಹಾಕಿ ಮಾಡಿಕೊಂಡ್ರೆ ತುಂಬ ಜಾಸ್ತಿ ಹೊತ್ತು ತೊಗೊಳುತ್ತೆ ಅದೆಲ್ಲ ಬೇಯೋದಕ್ಕೆ ಅಂತ ಅನಿಸ್ತಾ ಇರುತ್ತೆ. ನಿಮಗೂ ಇದೇ ಥರ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಕೊನೆಯಲ್ಲಿ ಇರುತ್ತಲ್ವ, ಅದರಲ್ಲಿ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ, ಅದನ್ನು ಬಟ್ಟೆಯಿಂದ ಒರೆಸ್ಕೋತೀನಿ. ಇನ್ನು ಕೆಲವೊಂದಷ್ಟು ಪಾತ್ರೆಗಳಲ್ಲಿ ನೀರು ಹಾಗೇ ಇರುತ್ತೆ, ನೈಟ್ ಪೂರ್ತಿ ಇಟ್ಟಿದ್ರೂ ಕೂಡ ಒಂದು ಹನಿಯಷ್ಟು ಅದನ್ನು ಕೂಡ ನೀಟಾಗಿ ಒರೆಸಿಟ್ಕೊಂಡ್ರೆ ಕಲೆಗಳೆಲ್ಲ ಇರೋದಿಲ್ಲ ಪಾತ್ರೆ ಮೇಲೆ, ಶೈನಿಂಗಾಗಿ ತುಂಬ ಚೆನ್ನಾಗಿರುತ್ತೆ ಕ್ಲಿಯರಾಗಿ ಅಂತ. ಕೆಲವೊಂದು ಪಾತ್ರೆಯಲ್ಲಿ ಇರಲ್ಲ ಅಂದರೆ ಡೈರೆಕ್ಟಾಗಿ ಹಾಗೆ ಎತ್ತಿ ಸ್ಟೋರ್ ಮಾಡ್ಕೊಳ್ಳೋದಷ್ಟೇ. ಇವಾಗ ಎಲ್ಲ ಪಾತ್ರೆಗಳನ್ನೂ ಕೂಡ ನೀಟಾಗಿ ಸೆಟ್ ಮಾಡ್ಕೊಂಡಿದ್ದಾಯಿತು, ಯಾವ್ಯಾವ ಪಾತ್ರೆ ಎಲ್ಲೆಲ್ಲಿ ಇಟ್ಕೋಬೇಕು ಆ ಥರ. ಇವಾಗ ಒಂಥರ ಅಡುಗೆ ಮನೆ ಫಿಲ್ ಆಯಿತು ಅಂತ ಅನಿಸುತ್ತೆ. ಏಕೆ ಅಂತಂದರೆ ಕೆಲವೊಂದು ಪ್ಲೇಟ್ಗಳು ಎತ್ಕೊಂಡಿರ್ತೀವಿ, ಅಲ್ಲಿ ಖಾಲಿ ಖಾಲಿ ಅನಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಪಾತ್ರೆ ಎತ್ಕೊಂಡಿರ್ತೀವಿ, ಅದು ಕೂಡ ಖಾಲಿ ಖಾಲಿ ಅನಿಸ್ತಾ ಇರುತ್ತೆ. ಅಲ್ಲೆಲ್ಲ ನೀಟಾಗಿ ಸೆಟ್ ಮಾಡಿದ್ರೆ ಏನೋ ಒಂಥರ ಸಮಾಧಾನ. ಇವಾಗ ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕುಕ್ಕರ್ ಕೂಡ ಕೂಲಾಗಿತ್ತು, ಪ್ರೆಷರ್ ಕೂಡ ಇಳಿದಿತ್ತು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ನೀರನ್ನು ಕಾಯಿಸ್ಕೊಂಡು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ. ನಿಮಗೆ ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ತೆಳುವಾಗಾದ್ರೂ ಮಾಡ್ಕೋಬೋದು, ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಾದ್ರೂ ಮಾಡ್ಕೋಬೋದು. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಈ ಪೊಂಗಲ್ನ, ಹಾಗಾಗಿ ಇವತ್ತು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಇನ್ನೊಂದು ಸೈಡಲ್ಲಿ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡಿರ್ತೀನಿ ಕಾಫಿ ಮಾಡ್ಕೊಳ್ಳೋದಕ್ಕೆ ಅಂತ. ಇದನ್ನೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಡಿಕಾಕ್ಷನ್ ಕೂಡ ಕಲೆಕ್ಟ್ ಆಗಿರುತ್ತಲ್ವ. ಇವಾಗ ಕಾಫಿನ ಹಾಕಿ ಅತ್ತೆಗೆ ಕೊಡೋದಷ್ಟೇ. ನಾನು ಬ್ರೇಕ್ಫಾಸ್ಟ್ ಟೈಮಲ್ಲಿ ಕಾಫಿ ಕುಡಿತೀನಿ. ಟೈಮ್ ಇತ್ತು ಅಂತಂದರೆ ಒಂದೇ ಸಾರಿ ಕುಡಿಯೋದು, ಇಲ್ಲ ಅಂತಂದರೆ ತಿಂಡಿ ಆದಮೇಲೆ, ಇಲ್ಲಾಂದರೆ ತಿಂಡಿ ಜೊತೆಗೆ ಈ ಥರ ಕುಡ್ದಿರ್ತೀನಿ ಅಷ್ಟೇ. ಇವಾಗ ನಮ್ಮ ಅತ್ತೆಗೆ ಮಾತ್ರ ಹಾಕಿ ಕೊಡ್ತಾಯಿದ್ದೀನಿ. ಇನ್ನೊಂದು ಸೈಡಲ್ಲಿ ಬಿಸಿ ನೀರು ಹಾಕಿ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಅಂತ. ಅದು ಕೂಡ ಕುದೀತಾ ಇರುತ್ತೆ. ಕೆಲವೊಂದು ಸರಿ ಪೊಂಗಲ್ನ ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಕೆಲವೊಂದು ಸರಿ ಫುಲ್ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ವೆದರ್ಗೆ ತಕ್ಕಂತೆ. ಇವಾಗಂತೂ ಬೆಂಗಳೂರಲ್ಲಿ ಒಂದು 2-3 ದಿನದಿಂದ ಫುಲ್ ಥಂಡಿ ಅನ್ನಿಸ್ತಾ ಇದೆ, ಸ್ವಲ್ಪ ಜಾಸ್ತಿ ಚಳಿ ಚಳಿ ಅನ್ನಿಸ್ತಾ ಇದೆ, ಮೋಡ ಕೂಡ ಇದೆ ಅಲ್ವಾ. ಹಾಗಾಗಿ ಇದು ಸ್ವಲ್ಪ ಸ್ಪೈಸಿಯಾಗಿ ಏನೋ ಒಂಥರ ಮೈಲ್ಡಾಗಿ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ನಬೇಕು, ಮಸಾಲೆ ಜಾಸ್ತಿ ಇರಬಾರ್ದು ಅಂತಂದರೆ ಈ ಪೊಂಗಲ್ನ ಚೂಸ್ ಮಾಡ್ಕೋತೀವಿ ನಾವು. ತುಂಬ ಚೆನ್ನಾಗಿರುತ್ತೆ ಪೊಂಗಲ್, ಒಂಥರ ಕಂಫರ್ಟ್ ಫುಡ್ ಅಂತ ಅನಿಸುತ್ತೆ. ಇಲ್ಲಾಂದರೆ ರಸಮ್ ರೈಸ್, ಅದು ಸ್ವಲ್ಪ ಸ್ಪೈಸಿ ಅನಿಸುತ್ತೆ, ಅದಕ್ಕೋಸ್ಕರ. ಇದು ಸ್ಪೈಸಿ ಅನಿಸಲ್ಲ, ಯಾಕೆ ಅಂತಂದರೆ ಬೇಕು ಅಂತ ಅಂದರೆ ಕಾಳು ಮೆಣಸನ್ನು ತಿನ್ಬೋದು, ಇಲ್ಲ ಅಂತಂದರೆ ತೆಗೆದಿಡ್ಬೋದು. ಆದರೆ ರಸಮ್ ರೈಸ್ ಮಾಡ್ಕೊಂಡಾಗ ಏನಾಗ್ಬಿಡುತ್ತೆ, ಸ್ವಲ್ಪ ಜಾಸ್ತಿ ಸ್ಪೈಸಿಯಾಗಿ ಮಾಡ್ಕೊಂಡಿರ್ತೀವಿ, ಎದೆ ಎಲ್ಲ ಹುರಿತಾ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಸ್ಕಿಪ್ ಮಾಡಿಕೊಂಡು ಇವತ್ತು ಪೊಂಗಲ್ನ ಮಾಡ್ಕೋತಾ ಇದ್ದಿದ್ದು. ಹಾಗೆ ಇವಾಗ ಕಾಫಿನೂ ಕೂಡ ಹಾಕ್ಕೊಟ್ಟಿದ್ದಾಯಿತು. ಮತ್ತು ಈ ಪೊಂಗಲ್ಗೆ ಕೂಗೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಆವಾಗ ಇದು ಸ್ವಲ್ಪ ಸೈಡಲ್ಲಿ ಸುರಿದಿತ್ತು ಆಯಿತಾ. ಅದನ್ನು ಹಾಗೇ ಬಿಟ್ಟರೆ ಅದು ಕಂಪ್ಲೀಟಾಗಿ ಡ್ರೈ ಆಗಿಬಿಡುತ್ತೆ. ನಾವು ಬೇರೆ ಅಡುಗೆ ಮಾಡ್ಕೊಂಡಾಗ ಅದ್ರದ್ದು ಕಾವೆಲ್ಲ ಬಂದಿರುತ್ತಲ್ವ, ಬಿಸಿ ಎಲ್ಲ ತಾಕಿ ಡ್ರೈ ಆಗಿಬಿಡುತ್ತೆ. ಆವಾಗ ಅಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈ ಸ್ಟವ್ ಏನಾದರೂ ಕ್ಲೀನ್ ಮಾಡ್ಕೋಬೇಕು ಅಂತ ನಿಂತ್ಕೊಂಡ್ರೆ ಅದನ್ನು ಉಜ್ಜಿನೇ ಸಾಕಾಗಿಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಅವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇವಾಗ ಪೊಂಗಲ್ನ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪನ ಹಾಕಿ ಸಾಸಿವೆನ ಹಾಕಿ ಸಿಡಿಸ್ಕೊಂಡಿದ್ದೀನಿ, ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ತುರಿದಿಟ್ಕೊಂಡಿರುವಂತಹ ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು. ಬೇಕು ಅಂದರೆ ಈ ಹಂತದಲ್ಲಿ ಗೋಡಂಬಿನ ಹಾಕ್ಕೋಬೋದು. ನಂಗೆ ಸ್ವಲ್ಪ ಗೋಡಂಬಿ ಸಾಫ್ಟ್ ಆಗಿದ್ರೆ ಇಷ್ಟ ಆಗುತ್ತೆ, ಹಾಗಾಗಿ ಸ್ವಲ್ಪ ಫ್ರೈ ಆಗಿದ ನಂತರ ಗೋಡಂಬಿನ ಹಾಕಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು. ಈ ಹಂತದಲ್ಲೇ ಹಿಂಗನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿದ ನಂತರ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತೀನಿ. ನಿಮಗೆ ಖಾರ ಜಾಸ್ತಿ ಬೇಡ ಅಂತಂದರೆ ಹಸಿಮೆಣಸಿನ್ಕಾಯಿನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು, ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತಂದರೆ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ನಂತರ ಇವಾಗ ಕುದೀತಾ ಇರುವಂತಹ ಈ ರೈಸ್ ಮತ್ತು ಬೇಳೆ ಏನು ಬೇಯಿಸಿಟ್ಕೊಂಡಿದ್ವಿ ಅದನ್ನು ಅದರೊಳಗಡೆ ಸೇರಿಸಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ತೆಂಗಿನಕಾಯಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೋತೀನಿ. ಆಲ್ರೆಡಿ ಉಪ್ಪನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ, ರೈಸ್ ಮಿಕ್ಸ್ ಮಾಡ್ಕೊಂಡಲ್ಲ ಆ ಹಂತದಲ್ಲಿ, ಹಾಗಾಗಿ ಈ ಹಂತದಲ್ಲಿ ಏನೂ ಹಾಕ್ಕೊಂಡಿಲ್ಲ. ಇವಾಗ ಪರ್ಫೆಕ್ಟ್ ಆಗಿರುವಂಥ ಕಂಫರ್ಟ್ ಫುಡ್ ಅಂತಲೇ ಹೇಳ್ಬೋದು. ಈ ಪೊಂಗಲ್ ರೆಡಿಯಾಗಿತ್ತು, ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ತುಂಬ ಜನಕ್ಕೆ ಇಷ್ಟ, ಹಾಗೆ ತುಂಬ ಜನಕ್ಕೆ ಇಷ್ಟನೇ ಇಲ್ಲ ಈ ಪೊಂಗಲ್ ಅಂದರೆ. ಮನೆಯಲ್ಲಿ ಕೆಲವ್ರ ಮನೇಲಿ ಪೊಂಗಲ್ ಮಾಡಿದ್ರೆ ಅವ್ರು ಇಷ್ಟನೇ ಪಡೋದಿಲ್ಲ, ಇದು ಯಾಕೆ ಮಾಡಿದ್ಯಾ ಅಂತ ಬೈತಾ ಇರ್ತಾರೆ. ಆದರೆ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಿಮಗೆಲ್ಲ ಗೊತ್ತೇ ಇರೋದೇ ಮೊಸರು ಬಜ್ಜಿನ ಮಾಡ್ತೀವಿ ನಮ್ಮ ಮನೆಯಲ್ಲಿ. ಮೊಸರು ಬಜ್ಜಿನ ಮಾಡ್ಕೋತಾ ಇದ್ದೀನಿ.
ಇನ್ನು ಯಾರಿಗೆಲ್ಲ ಪೊಂಗಲ್ ಇಷ್ಟ ಅಥವಾ ಇಷ್ಟ ಇಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಕ್ಲೀನಿಂಗ್ ವಿಚಾರ ಅಂತ ಬಂದಾಗ ನಾನು ಮೊದಲೇ ಹೇಳಿದಾಗೆ ಏನಾದ್ರೂ ಚೆಲ್ಲೋಗಿತ್ತು ಸ್ಟವ್ವಲ್ಲಿ ಅಂತ ಅಂದರೆ ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಇವಾಗೊಂದು ಎಕ್ಸಾಂಪಲ್ ಹೇಳ್ತೀನಿ ಆಯಿತಾ. ಇವಾಗ ಹಾಲು ಹುಕ್ ಬಂದುಬಿಟ್ಟಿರುತ್ತೆ ಅಂತ ಅಂದ್ಕೊಳ್ಳಿ, ಅದನ್ನು ಕ್ಲೀನ್ ಮಾಡ್ಕೊಳ್ದೆ ಹಾಗೇ ಇಟ್ಟರೆ ಹಾಲು ಉಕ್ ಬಂದು ಹಾಲೆಲ್ಲ ಚೆಲ್ಲಿರುತ್ತಲ್ವ, ಈ ಬರ್ನರ್ ಹತ್ರ ಒಂದು ಪ್ಲೇಟ್ ಥರ ಕೊಟ್ಟಿರ್ತಾರಲ್ವ ಅದ್ರ ಮೇಲೆ, ಮತ್ತು ಸ್ಟ್ಯಾಂಡ್ ಥರ ಇರುತ್ತಲ್ಲ ಅದ್ರ ಮೇಲೆ, ಹಾಗೆ ಬರ್ನರ್ ಮೇಲೂ ಕೂಡ ಕೆಲವೊಂದು ಸಾರಿ ಚೆಲ್ಲಿರುತ್ತೆ. ಅದನ್ನು ಒಂದೇ ಸಾರಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಿಟ್ಬಿಟ್ರೆ ಅದು ಬಿಸಿ ಏನು ಒಲೆ ಉರಿತಾ ಇರುತ್ತಲ್ವ, ಆ ಬಿಸಿ ತಾಕಿ ಅದೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಸುಟ್ಟೋಗಿರೋ ಥರ ಆಗಿಬಿಡುತ್ತೆ. ಆವಾಗ ಎತ್ಕೊಂಡು ನಿಧಾನಕ್ಕೆ ಅದನ್ನು ಉಜ್ಜೋದಕ್ಕಿಂತ ಯಾವಾಗ ಹಾಲು ಉಕ್ಕಿ ಬಂದಿರುತ್ತಲ್ವ ಆ ಟೈಮ್ನಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ತು ಅಂತಂದರೆ ತುಂಬ ನೀಟಾಗಿರುತ್ತೆ. ಜಾಸ್ತಿ ಕ್ಲೀನಿಂಗ್ ಕೆಲಸ ಅಂತಲೇ ಅನಿಸೋದಿಲ್ಲ. ಆವಾಗ ಒಂದು 5 ನಿಮಿಷ ಜಾಸ್ತಿ ಅನಿಸುತ್ತೆ. ಅದನ್ನು ಬಿಟ್ಟು ಡ್ರೈ ಆದಮೇಲೆ ನಾವು ಅದನ್ನು ನೀಟಾಗಿ ಉಜ್ತಾ ಕೂತ್ಕೊಂಡ್ರೆ ಆವಾಗ ಒಂದು ಅರ್ಧ ಗಂಟೆನೇ ತೊಗೊಳುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಎಲ್ಲ ಕಪ್ಪಗಾಗಿ ಸೀದೋಗ್ಬಿಟ್ಟಿರುತ್ತಲ್ವ, ಜಾಸ್ತಿ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಮೊದಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಯಾರೆಲ್ಲ ಈ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಆಲ್ಮೋಸ್ಟ್ ಎಲ್ಲ ಬೆಳಗಿಂದು ಪಾತ್ರೆ ಎಲ್ಲ ಇಲ್ಲೇ ಇದೆ, ಅಂದರೆ ಅಡುಗೆ ಮಾಡಿರುವಂಥದ್ದು, ಇನ್ನು ತಿಂಡಿ ಏನೂ ಮುಗ್ದಿಲ್ಲ. ಆ ಪಾತ್ರೆನೆಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ನನಗೆ 8:30 ಅಷ್ಟಾಗಿರುತ್ತೆ ಅಷ್ಟೇ. ಇವತ್ತು ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟಿದ್ದೀನಿ ಅನಿಸುತ್ತೆ, ಎಲ್ಲೋ ಗ್ಯಾಪ್ ಕೊಡದೆ. ಏನಾದ್ರೂ ಮಾತು ಜಾಸ್ತಿ ಆದರೆ ಒಂದು ಕ್ಷಮೆ ಇರಲಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.